ಮಂಡ್ಯದ ಕಾವೇರಿ ನದಿ ತಟದಲ್ಲಿ ಹೊಸ ವರ್ಷಾಚರಣೆ ಮಾಡುವಂತಿಲ್ಲ, ಬ್ರೇಕ್ ಬಿದ್ದಿದೆ. ಅಹಿತಕರ ಘಟನೆ ನಡೆದೇ ಇರೋ ರೀತಿಯಾಗಿ ನಾಳೆ ನಾಡಿದ್ದು ನಿಷೇಧಾಜ್ಞೆ ಜಾರಿಯಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಜನವರಿ 1ರ ರಾತ್ರಿ 8 ಗಂಟೆವರೆಗೂ ಕೂಡ ಈ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಅನೇಕರು ಈ ರೀತಿಯಾಗಿ ನದಿಯ ತಟದಲ್ಲಿ ವರ್ಷಾಚರಣೆ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಕಾವೇರಿ ನದಿ ತಟದಲ್ಲಿ ಬಂದು ಸೆಲೆಬ್ರೇಷನ್ ಮಾಡಬೇಕು ಅಂತ. ಬಟ್ ಅದಕ್ಕೆ ಈಗ ಪೊಲೀಸರು ನಿಷೇಧಾಜ್ಞೆಯನ್ನು ಹೊರಡಿಸಿದ್ದಾರೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂಥ ಕಾರಣಕ್ಕೆ ಬೆಳಗ್ಗೆ 6 ಗಂಟೆಯಿಂದ ಜನವರಿ 1ರ ರಾತ್ರಿ 8 ಗಂಟೆವರೆಗೂ ಈ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಕೆಆರ್ಎಸ್ ಹಿನ್ನೀರು, ಬಲಮುರಿ, ಎಡಮುರಿ ಹಾಗೂ ಕಾವೇರಿ ತೀರಕ್ಕೆ ನಿರ್ಬಂಧವನ್ನು ಹೇರಲಾಗುತ್ತೆ. ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಅರಣ್ಯ ಪ್ರದೇಶ ಹಾಗೂ ಕಾವೇರಿ ತೀರಕ್ಕೂ ಕೂಡ ಈ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಈ ಹಿಂದೆ ಕಾವೇರಿ ತೀರದಲ್ಲಿ ಹೊಸ ವರ್ಷಾಚರಣೆಗೆ ಅಂತ ಅವಕಾಶ ಇರ್ತಾ ಇತ್ತು. ಆ ಸಂದರ್ಭದಲ್ಲಿ ಮದ್ಯ ಸೇವನೆ ಮಾಡಿ ನದಿಗಿಳಿತಾ ಇದ್ರು ಜನರು. ಈ ರೀತಿಯಾಗಿ ನದಿಗಿಳಿದಾಗ ಆಯತಪ್ಪಿ ಬಿದ್ರು ಅಂದ್ರೆ, ಸಾವನ್ನಪ್ಪಿದ್ರು ಅಂದ್ರೆ ಯಾರು ಹೊಣೆ? ಹಾಗಾಗಿ ಇಂತಹ ಘಟನೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ರೀತಿ ನಿರ್ಬಂಧವನ್ನ ಹೇರಲಾಗಿದೆ. ಒಂದು ಸಂಭ್ರಮ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ದಿನಾಂಕ 31 ಡಿಸೆಂಬರ್ 2024 ಮತ್ತು ದಿನಾಂಕ 1/1/2025ರಂದು ಪ್ರವಾಸಿ ಸ್ಥಳಗಳಾದ KRS ಸಾಗರ ಮತ್ತು ಸುತ್ತಮುತ್ತಲಿನ ಬ್ಯಾಕ್ ವಾಟರ್ಸ್ ಇರ್ಬೋದು ಅಥವಾ ಉದ್ಯಾನವನದ ಸುತ್ತಮುತ್ತಲ ಪ್ರದೇಶ ಇರ್ಬೋದು, ಬಲಮುರಿ, ಎಡಮುರಿ, ನದಿ ತೀರದ ದಂಡೆಗಳು ಇರ್ಬೋದು. ಅದೇ ಥರ ಮಳವಳ್ಳಿ ತಾಲೂಕಿನ ಕಾವೇರಿ ದಂಡೆಯಲ್ಲಿ ಅಂತಂದರೆ ಮುತ್ತತ್ತಿ ಫಾರೆಸ್ಟ್ ಸೇರಿದಂತೆ ಮುತ್ತತ್ತಿ ಮತ್ತು ಇತರೆ ಪ್ರವಾಸಿ ಸ್ಥಾನಗಳಲ್ಲಿ ಪ್ರವಾಸಿಗರು ಅಥವಾ ಇತರರು ಬಂದು ಹೊಸ ವರ್ಷ ಆಚರಣೆ ಮಾಡುವ ಒಂದು ಸಂದರ್ಭದಲ್ಲಿ ಅವರು ಮೋಜು ಮಸ್ತಿ ಮಾಡುವುದು ಮತ್ತು ಮದ್ಯಪಾನ ಮತ್ತು ಇನ್ನಿತರ ಗಾಂಜಾದಂಥ ಪದಾರ್ಥಗಳನ್ನು ಸೇವನೆ ಮಾಡಿ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗುವುದು ಯಾರಾದರೂ ಕಂಡು ಬಂದಲ್ಲಿ ಅಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣದ ಆ ಒಂದು ಭಾಗದಲ್ಲಿ ಮತ್ತು ಮಳವಳ್ಳಿ ತಾಲೂಕಿನ ಕಾವೇರಿ ತೀರದ ಒಂದು ಭಾಗದಲ್ಲಿ ಮುತ್ತತ್ತಿ ಫಾರೆಸ್ಟ್ ಸೇರಿದಂತೆ ಆ ಭಾಗದಲ್ಲಿ ನಾವು ಈಗಾಗಲೇ ಸಂಬಂಧಿಸಿದ ಇಬ್ಬರು ತಹಶೀಲ್ದಾರ್ ಅವರಿಂದ ಒಂದು ನಿಷೇಧಾಜ್ಞೆಯನ್ನು ಸಹಿತ ನಾವು ಜಾರಿಗೊಳಿಸಿದ್ದೀವಿ. ದಿನಾಂಕ 30, 31ರಂದು ಮತ್ತು 1ರಂದು ಒಟ್ಟು 2 ದಿನಗಳ ಕಾಲ ಒಂದು ನಿಷೇಧಾಜ್ಞೆ ಇರ್ತದೆ. ಈ ವರ್ಷದ ಹೊಸ ವರ್ಷದ ಒಂದು